ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳ್ತಿದ್ದೀನಿ ನೋಡಿ, ನಾನು ಇವತ್ತು ಏಂದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು. ನೋಡಿ, ಇಲ್ಲಿ ಸಾಕಷ್ಟು KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳು ಒಂದು ಮೆಸೇಜ್ ಮೂಲಕ ಒಂದು ಡೌಟನ್ನು ಕೇಳ್ತಿದ್ದಾರೆ. ಸರ್, ನಾವು KEAಗೆ ಕಾಲನ್ನು ಮಾಡಿದ್ವಿ, KEAಗೆ ಕಾಲನ್ನು ಮಾಡಿದಾಗ ಒಂದು ಹೆಲ್ಪ್ಲೈನ್ ನಂಬರ್ಸ್ಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಇವತ್ತು ಸಾಯಂಕಾಲ ಬರುತ್ತೆ ಅಂದರು, ಬಟ್ ರಿಸಲ್ಟ್ ಬಂದಿಲ್ಲ. ಆ್ಯಂಡ್ ಕೆಲವೊಂದು ನನ್ನ ಫ್ರೆಂಡ್ಸ್ ಮಾಡಿದಾಗ ಹೇಳ್ತಿದ್ದಾರೆ ನಾಳೆ ಮಾರ್ನಿಂಗ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇಷ್ಟಕ್ಕೂ ಸಹ ಬರುತ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ. ಅಂಡ್ ಹಾಗೇನು ನೋಡಿ, ಈ ಒಂದು ವಿಚಾರದಲ್ಲಿ ಒಂದು ಡಿಸ್ಕಷನ್ ಅನ್ನು ಸಹ ನಡೀತಿದೆ. ಓಕೆನಾ, ಇಲ್ಲಿ ನೀವು ಒಂದು KCET ಅಪ್ಡೇಟ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಓಕೆನಾ, ಈ ಒಂದು ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ನನಗೆ ನಮ್ಮ ಒಂದು ಫ್ರೆಂಡ್ ದಿನ ಆ ಒಂದು ಯೂಟ್ಯೂಬ್ ಚಾನಲ್, ನಾನು ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಅಲ್ಲಿ ನಮ್ಮ ಬ್ರದರ್ ಏನ್ ಮಾಡಿದಾರ, ಒಂದು ಕಾಲ್ ರೆಕಾರ್ಡ್ಸ್ ಅನ್ನ ಮಾಡಿಬಿಟ್ಟು, ಅಂದ್ರೆ ಈಗ KEAಗೆ ಫೋನ್ ಅನ್ನ ಮಾಡಿ KEA ಹೆಲ್ಪ್ಲೈನ್ ನಂಬರ್ಸ್ಗೆ ಫೋನ್ ಮಾಡಿಬಿಟ್ಟು ಅವ್ರ ಜೊತೆ ಕಾಂಟ್ಯಾಕ್ಟ್ ಅನ್ನ ಮಾಡಿದ್ರೆ, ಅವ್ರ ಜೊತೆ ಮಾತನಾಡಿದ್ದಾರೆ. ಓಕೆನಾ, ಅವ್ರ ಜೊತೆ ಮಾತನಾಡಿದಾಗ ಅಲ್ಲಿರುವಂತಹ ಒಂದು ಆಫೀಸರ್ಸ್ ಆಗಿರ್ಬೋದು ಅಥವಾ ಒಂದು ಹೆಲ್ಪ್ಲೈನ್ ನಂಬರ್ಸಿಗೆ ಫೋನ್ ಮಾಡಿದಾಗ ಯಾರಾದ್ರೂ ಫೋನ್ ಪಿಕ್ ಮಾಡ್ತಾರೋ ಅಲ್ಲಿ ಅವ್ರು ಕೊಟ್ಟಿರುವಂಥ ರೆಸ್ಪಾನ್ಸ್ ಏನಾಗಿರುತ್ತೆ ಗೊತ್ತಾ, ನಿಮಗೆ ನಾಳೆ ಸಾಯಂಕಾಲ ಬರುತ್ತಪ್ಪ ರಿಸಲ್ಟ್ ಅಂತ ಹೇಳ್ತಿರ್ತಾರೆ. ಇಲ್ಲ ಅಂತ ಅಂದ್ರೆ ನಾಳೆ ಬೆಳಿಗ್ಗೆ ಬರುತ್ತಪ್ಪ ಅಥವಾ ನಾಳಿದ್ದು ಬೆಳಿಗ್ಗೆ ಬರುತ್ತಪ್ಪ, ಈ ರೀತಿ ರಿಸಲ್ಟ್ ಈ ಒಂದು ಡೇಟಿಗೆ ಬರುತ್ತಪ್ಪ ಅಂತ ಹೇಳ್ಬಿಟ್ಟು ಅವರು ಒಂದು ಡೇಟನ್ನು ಕೊಟ್ಟಿದ್ದಾರೆ. ಓಕೆನಾ, ಅದನ್ನ ನಮ್ಮ ಒಂದು ಬ್ರದರು KCET ಅಪ್ಡೇಟ್ ಅನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ನೀವು ಈಗಾಗಲೇ ಆ ಒಂದು ಚಾನಲನ್ನು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಇಲ್ಲ ಅಂತಂದ್ರೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ಓಕೆನಾ, ಅಲ್ಲಿ ನಿಮ್ಗೆ ಎಲ್ಲ ತರದ KCET ಅಂಡ್ ಹಾಗೇನು ಸಹ ನೀಟ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈ ಒಂದು ಚಾನಲ್ ಅಲ್ಲಿ ಕಾಲ್ ರೆಕಾರ್ಡ್ ಅನ್ನ ಮಾಡಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು, ಯಾವಾಗ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ನಿಮ್ಮಲ್ಲೂ ಸಹ ತುಂಬಾ ಒಂದು ಕನ್ಫ್ಯೂಷನ್ ಆದ್ರೆ ಇರುತ್ತೆ. ನಿಮ್ಮ ಒಂದು ಕಾಲ್ಸ್ ರಿಸೀವ್ ಮಾಡ್ತಾರ ಇಲ್ವೋ, ಅವರು ಪ್ರಯತ್ನ ಮಾಡಿ ಕಾಲ್ಸ್ ಅನ್ನ ಕನೆಕ್ಟ್ ಮಾಡಿಬಿಟ್ಟು ಮಾತನಾಡಿದ್ದಾರೆ. ಓಕೆನಾ, ಮಾತನಾಡಿದಾಗ ಅಲ್ಲಿರುವಂತವ್ರು ಏನ್ ಹೇಳಿದ್ದಾರೆ, KEA ಕಡೆಯಿಂದ ಏನ್ ಹೇಳಿದಾರೆ, ನಿಮ್ಗೆ ಅವರು ಈವ್ನಿಂಗ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು. ಈವ್ನಿಂಗ್ ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಏನ್ ಕೇಳ್ತಿದಾರ, ಇಲ್ಲ ಈ ಒಂದು ಕಾಲ್ ರೆಕಾರ್ಡ್ಸ್ ಫೇಕು, ನೀವೇ ಒಂದು ಕಾಲ್ ರೆಕಾರ್ಡ್ಸ್ ಅನ್ನ ಮಾಡಿಸಿದೀರಾ, ಅಂಡ್ ಹಾಗೇನು ಸಹ ನೀವೇನ ನಿಮ್ಮ ಒಂದು ಫ್ರೆಂಡ್ ಜೊತೆ ಮಾತನಾಡಿ ಈಗ ಹೇಳಿದ್ರ, ಅಥವಾ ನೀವು ಈ ರೀತಿ ಅಪ್ಡೇಟ್ ಅನ್ನ ಮಾಡಿ ಈ ರೀತಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಮಾಡ್ತಿದಾರ. ನೋಡಿ, ಖಂಡಿತವಾಗ್ಲೂ ಯಾವುದೇ ಯೂಟ್ಯೂಬರ್ ಆಗಲಿ ನಿಮಗೆ ಈಗ ಎಜುಕೇಶನಲ್ ಅಪ್ಡೇಟ್ಸ್ ಕೊಡುವಾಗ, ಅದು ನಾನಾಗಿರ್ಬೋದು ಅಥವಾ ನಿಮಗೆ KCET ಅಪ್ಡೇಟ್ ಮಾಡೋಂತಾರಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ಖಂಡಿತವಾಗ್ಲೂ ಇಲ್ಲಿ ನೀವು ಸ್ಟೂಡೆಂಟ್ಸ್ ಇಂದ ಅವ್ರೇನು ತುಂಬಾ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಓಕೆನಾ, ನಿಮ್ಗೆ ಹೆಲ್ಪ್ ಮಾಡಬೇಕು ಅನ್ನೋದು ಹೊಂದಿರುತ್ತೆ. ಅಂಡ್ ಹಾಗೇನು ನಮ್ಮ ಒಂದು ಚಾನಲ್ಸ್ ಚೆನ್ನಾಗಿ ರೀಚ್ ಹೋಗಬೇಕು, ನಾವು ಸ್ಟೂಡೆಂಟ್ಸ್ಗೆ ಒಂದು ಹೆಚ್ಚಿಗೆ ಕಂಟೆಂಟ್ ಅನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಇರುತ್ತೆ. ನಿಮ್ಗೆ ಹಾಗಾಗಿ ನಾವು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತಿರ್ತೀವಿ. ಓಕೆನಾ, ನೀವು ಮೊದಲಿಗೆ ಹೆಣ್ಣು ತಿಳ್ಕೊಬೇಕು ಅಂತ ಅಂದ್ರೆ, ಈಗ ಅವರು KEAಗೆ ಫೋನ್ ಮಾಡಿದಾಗ KEA ಕಡೆಯಿಂದ ಒಂದು ಡೇಟ್ ಅನ್ನ ಹೇಳ್ತಿದ್ದಾರೆ. ನೋಡಿ, ಸಾಕಷ್ಟು ಸ್ಟೂಡೆಂಟ್ಸ್ ಫೋನ್ ಮಾಡ್ತಾ ಇರೋದ್ರಿಂದ ಅಲ್ಲಿರುವಂತ ಏನ್ ಮಾಡ್ತಿದ್ದಾರೆ, ಯಾವುದೋ ಒಂದು ಡೇಟ್ ಅನ್ನ ಪಿಕ್ ಮಾಡಿ ಹೇಳ್ತಿದ್ದಾರೆ. ಓಕೆನಾ, ಸ್ಟೂಡೆಂಟ್ಸ್ ನಿಮ್ಗೆ ಇದೊಂದು ನೆನಪಿರಬೇಕು, ಯಾವುದೋ ಒಂದು ಡೇಟ್ ಅನ್ನ ಯಾವುದೋ ಒಂದು ಟೈಮ್ ಅನ್ನ ಪಿಕ್ ಮಾಡಿಬಿಟ್ಟು, ಹೂನಪ್ಪ ನಿಮ್ಗೆ ನಾಳೆ ಮಧ್ಯಾಹ್ನ ಬರುತ್ತೆ, ನಾಳೆ ನಿಮ್ಗೆ ಸಾಯಂಕಾಲ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸ್ಟೂಡೆಂಟ್ಸ್ ಯಾರೂ ಸಹ ಬೇರೆ ಯೂಟ್ಯೂಬರ್ಸ್ ಮೇಲಾಗಲಿ ಅಥವಾ ನಿಮ್ಮ ಕಾಲ್ ರೆಕಾರ್ಡ್ಸ್ ಅನ್ನ ಹಾಕಿದಾಗ ನೀವು ಕಾಲ್ ರೆಕಾರ್ಡ್ಸ್ ಅನ್ನು ಕೇಳ್ಬಿಟ್ಟು ಸಹ ಈ ರೀತಿ ಯಾರು ಮಾತಾಡೋದಕ್ಕೆ ಹೋಗಬೇಡಿ. ಇದು KEA ಕಡೆಯಿಂದ ಆಗಿರುವಂತಹ ಒಂದು ತಪ್ಪು ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ಅಲ್ಲಿ ಫೋನ್ ಮಾಡಿದಾಗ ಹೆಲ್ಪ್ಲೈನ್ ನಂಬರ್ಸ್ ಅವರು ನಿಮ್ಗೆ ನಾಳೆ ರಿಸಲ್ಟ್ ಅನ್ನ ಕೊಡ್ತೀವಿ, ಇವತ್ತು ಈವ್ನಿಂಗ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಿದ್ದಾರೆ. ನಾನು ಅಂಡ್ ಈಗಾಗಲೇ ನಿಮ್ಗೆ ಇದ್ರ ಬಗ್ಗೆ ಒಂದು ಕ್ಲಿಯರ್ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದ್ರೆ, KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳು 19ನೇ ತಾರೀಕು ಮೇಲೆ ಆದ್ರೆ ನಿಮ್ಗೆ ರಿಸಲ್ಟ್ ಬರುವಂತದ್ದು. ಅಂಡ್ ಇದೇ ತಿಂಗಳು 27ನೇ ತಾರೀಕು ಒಳಗಡೆ KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬರುತ್ತೆ, ಅಂಡ್ ಹಾಗೇನು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಬರುತ್ತೆ. ಯಾಕೆ ರಿಸಲ್ಟ್ ಬರೋದು ತಡ ಆಗ್ತಿದೆ ಅಂತ ಹೇಳ್ಬಿಟ್ಟು KCET ವಿದ್ಯಾರ್ಥಿಗಳು ಕೇಳಬಹುದು. ಯಾಕಂತಂದ್ರೆ ಈ ವರ್ಷ KCET ಅಂಡ್ ಹಾಗೇನು ಸಹ ನೀಟ್ ಕೌನ್ಸಿಲಿಂಗ್ ಒಂದೇ ಸಲ ನಡೀತಿರೋದು. ಅಲ್ಲಿ MCC ಕಡೆಯಿಂದ ಒಂದಿಷ್ಟು ರೂಲ್ಸ್ ಆದ್ರೆ ಇರ್ತವೆ, ಅದನ್ನು ಸಹ ಫಾಲೋ ಮಾಡಬೇಕು. ಮೊದಲಿಗೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಲ್ಲಿ ಅವ್ರದ್ದು ಸೆಕೆಂಡ್ ರೌಂಡ್ ರಿಸಲ್ಟ್ ಬರಬೇಕು. ಅದಾದ್ಮೇಲೆ ನಮ್ಮ ಒಂದು ಸ್ಟೇಟ್ ಅಲ್ಲಿ ಸೆಕೆಂಡ್ ರೌಂಡ್ ರಿಸಲ್ಟ್ ಬರುವಂತದ್ದು. ಒಟ್ಟಿಗೆ KCET ಅಂಡ್ ಹಾಗೇನು ನೀಟ್ ಸೆಕೆಂಡ್ ರೌಂಡ್ ರಿಸಲ್ಟ್ ನಿಮ್ಗೆ ಅನೌನ್ಸ್ ಮಾಡುವಂತದ್ದು. ನೋಡಿ, ಇದೇ ತಿಂಗಳು 19ನೇ ತಾರೀಕು ಮೇಲೆ ನಿಮ್ಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬರುತ್ತೆ. ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದು ನೆಕ್ಸ್ಟ್ 1 or 2 ಡೇಸ್ ಒಳಗಡೆ ನಿಮಗೆ ಕನ್ಫರ್ಮ್ ಆಗಿ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬರುತ್ತೆ. ಇದೇ ತಿಂಗಳು 27ನೇ ತಾರೀಕು ಒಳಗಡೆ ನೀವು ಸೆಕೆಂಡ್ ರೌಂಡ್ ಅಡ್ಮಿಷನ್ ಅನ್ನು ಸಹ ತಗೋತೀರಾ. ಅಂಡ್ ಶಾರ್ಟ್ಲಿ ಒಂದು 2 ಡೇಸ್ ಒಳಗಡೆ ನಿಮಗೆ ಒಂದು KEA ಕಡೆಯಿಂದ ಒಂದು ನೋಟಿಫಿಕೇಶನ್ ಆಗಿರ್ಬೋದು, ಒಂದು ಸ್ಕೆಡ್ಯೂಲ್ ಆಗಿರ್ಬೋದು ನಿಮಗೆ ರಿಲೀಸ್ ಮಾಡ್ತಾರೆ. ಇಂತಹ ಒಂದು ಡೇಟ್ಗೆ ಇಂಥ ಒಂದು ಟೈಮ್ಗೆ ನಾವು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಅಂಡ್ ಹಾಗೇನು ಸಹ ನಾವು ಇಂಥ ಒಂದು ಡೇಟ್ಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಸ್ಟೂಡೆಂಟ್ಸ್ ಅಲ್ಲಿಯ ತನಕ ವೆಯ್ಟ್ ಮಾಡಬೇಕು. ಅಂಡ್ ನಾನು ಇವತ್ತಿನ ಈ ವಿಡಿಯೋ ಸಪರೇಟ್ ಆಗಿ ಏನಕ್ಕೆ ಮಾಡಿ ತಿಳಿಸ್ಕೊಟ್ಟೆ ಅಂತ ಅಂದ್ರೆ, ಇಲ್ಲಿ ನೋಡಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಹೇಳ್ತಿದ್ರು, ಸರ್ KEA ಕಡೆಯಿಂದ ಈ ರೀತಿ ಆಗ್ತಿದೆ ಅಂತ, ಹೌದಾ ಅಂತ ಹೇಳ್ಬಿಟ್ಟು. ಅಂಡ್ ಹಾಗೇನು ನಮ್ಮ ಒಂದು ಬ್ರದರ್ ಚಾನಲ್ ಅಲ್ಲಿ ಹೋಗ್ಬಿಟ್ಟು ನಾನು ಸಹ ಚೆಕ್ ಮಾಡಿದೆ, KCET ಅಪ್ಡೇಟ್ ಅನ್ನುವಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಕಾಲ್ ರೆಕಾರ್ಡ್ಸ್ ಆಗಿರ್ಬೋದು, ಅಂಡ್ ಹಾಗೇನು ಸಹ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕಮೆಂಟ್ಸ್ ಅನ್ನ ಹಾಕಿರೋದನ್ನ ನೋಡಿ ನಾನು ಅದಕ್ಕೆ ಮತ್ತೆ ನನಗೂ ಸಪರೇಟ್ ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಸ್ಟೂಡೆಂಟ್ಸ್ ಯಾಕೆ ಈ ರೀತಿ ಅರ್ಥ ಮಾಡ್ಕೋತಿದ್ದಾರೆ, ಅವರನ್ನು ಸಹ ತುಂಬಾ ಕಷ್ಟಪಡ್ತಿದ್ದಾರೆ. ನಿಮ್ಗೆ ಈಗ ಸ್ಟಾರ್ಟಿಂಗ್ ಇಂದನೂ ನಾವು ಎಲ್ಲಾ ತರದ KCET ಕೌನ್ಸಿಲಿಂಗ್ ಅಪ್ಡೇಟ್ಸ್, ನೀಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ನಮಗೇನು ನಾಲೆಜ್ ಇರುತ್ತೆ, ನಾವು ಯಾವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ, ನಮ್ಮ ವೇ ಏನಿರುತ್ತೆ ಆ ಒಂದು ವೇ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಅರ್ಥನ ಮಾಡಿಸಿರ್ತೀವಿ. ಅದೇ ರೀತಿಯಲ್ಲಿ ಈಗ KCET ಅಪ್ಡೇಟ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಏನಿದೆ, ಅವರನ್ನು ತುಂಬಾ ಕಷ್ಟಪಟ್ಬಿಟ್ಟು ಕಂಟೆಂಟ್ ನೋಡಿ ಸ್ಟೂಡೆಂಟ್ಸ್ಗೆ ಏನು ಹೆಲ್ಪ್ ಆಗುತ್ತೆ, ಏನು ತಂದ್ಕೊಟ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರನ್ನು ಸಹ ಮಾಡ್ತಿರುವಂತಹ ಒಂದು ಹೆಲ್ಪ್ ಅಂತಾನೆ ನಿಮ್ಗೆ ಹೇಳ್ಬೋದು. ಹಾಗಾಗಿ ಸ್ಟೂಡೆಂಟ್ಸ್ ಅಲ್ಲಿ ನಾನು ಏನು ಕೇಳ್ತೀನಿ ಅಂತಂದ್ರೆ, ನನ್ನ ಒಂದು ಯೂಟ್ಯೂಬ್ ಚಾನಲ್ಗಂತಾನೆ ಅಲ್ಲ ಅಥವಾ ಬೇರೆ ಒಂದು ಯೂಟ್ಯೂಬ್ ಚಾನಲ್ಗಂತಾನೆ ಅಲ್ಲ, ನಿಮಗೆ ಕಂಟೆಂಟ್ ಎಲ್ಲಿ ಜೆನ್ಯೂನ್ ಅನ್ಸುತ್ತೆ ಅಂಡ್ ಹಾಗೇನು ಸಹ ನಿಮ್ಗೆ ಎಲ್ಲಿ ಹೆಲ್ಪ್ ಆಗ್ತಿದೆ ಅಂತ ಅನ್ಸುತ್ತೆ ಅಲ್ಲಿ ಹೋಗ್ಬಿಟ್ಟು ಖಂಡಿತವಾಗ್ಲೂ ಸಹ ನೀವು ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಅಂಡ್ ನನಗೂ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಆದ್ರೆ ಬರ್ತವೆ, ನಾನು ಅದ್ರ ಬಗ್ಗೆ ಯಾವುದ್ರ ಬಗ್ಗೆ ಸಹ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂತ ಅಂದ್ರೆ
ನಾನು ಇವತ್ತಿಗೆ ನನ್ನ ಒಂದು ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಇನ್ನೇನು ಅಪ್ರಾಕ್ಸಿಮೇಟ್ಲಿ ಒಂದು 4 ಇಯರ್ಸೇ ಆಗ್ತಾ ಬಂತು. 4 ಇಯರ್ಸಿಂದನೂ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಸಾಕಷ್ಟು ರೂಮರ್ಸ್ ಬಂದು ಒಂದು ನೆಗೆಟಿವ್ ಕಮೆಂಟ್ಸನ್ನು ಕಾಮನ್ ಆಗಿ ಅವ್ರು ನೆಗೆಟಿವ್ ಕಮೆಂಟ್ಸನ್ನು ಮಾಡ್ತಾನೆ ಬರ್ತಿದ್ದಾರೆ. ಅವತ್ತಿಂದನೂ ಸಹ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿ ನನಗೆ ಸಾಕಷ್ಟು ಸ್ಟೂಡೆಂಟ್ಸ್ ಕೆಲವೊಂದು ಮೆಸೇಜಸ್ ಬರ್ತವೆ, ಸರ್ ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು, ನಿಮ್ಮಿಂದ ನನಗೆ ಫಸ್ಟ್ ರೌಂಡ್ ರಿಸಲ್ಟಲ್ಲಿ ಸೀಟ್ ಸಿಕ್ತು, ನಾನೇನೋ ಮಿಸ್ಟೇಕ್ ಮಾಡಿದ್ದೆ, ನೀವು ಹೇಳಿದ್ರಿಂದ ನಾನು ಅರ್ಥ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಅಂತಹ ಕಮೆಂಟ್ಸ್ ನನಗೆ ಒಂದು 2ರಿಂದ 3 ಕಮೆಂಟ್ಸ್ ಬಂದ್ರು ಸರ್ ನನಗೆ ಅದೇ ಇನ್ಸ್ಪಿರೇಷನು. ನೀವು ಈಗ ನೆಗೆಟಿವ್ ಕಮೆಂಟ್ಸ್ ಒಂದು 3-4 ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋಸ್ ಮಾಡೋದನ್ನು ಸ್ಟಾಪ್ ಮಾಡಲ್ಲ ಅಥವಾ ನಾನು ಕಂಟೆಂಟ್ ಕೊಡೋದನ್ನು ಸ್ಟಾಪ್ ಮಾಡಲ್ಲ. ಇಲ್ಲ ನೀವು ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಅದರಲ್ಲಿ ಏನೋ ನಂದು ತಪ್ಪಿದೆ ಅಂತ ಹೇಳಿದ್ರೆ ನಾನು ಆದಷ್ಟು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ, ಓಕೆನಾ. ಅದನ್ನು ಬಿಟ್ಟು ನೀವು ಬೇರೆ ಒಂದು ರೀತಿಯಲ್ಲಿ ನೆಗೆಟಿವ್ ಕಮೆಂಟ್ಸನ್ನು ಮಾಡಿದ್ರೆ ಅಥವಾ ನೀವು ಕೆಟ್ಟದಾಗ ನೆಗೆಟಿವ್ ಕಮೆಂಟ್ಸನ್ನು ಮಾಡಿದ್ರೆ ನಾನು ಆ ಒಂದು ಕಮೆಂಟ್ಸನ್ನು ರಿಮೂವ್ ಮಾಡ್ತೀನಿ. ಈಗ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿಮ್ಗೆ ಏನಾದರೂ ಡೌಟ್ ಇತ್ತಾ ಕಮೆಂಟ್ ಮಾಡಿ, ಆದಷ್ಟು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಹೆಲ್ಪನ್ನು ನಾನು ಮಾಡ್ತೀನಿ, ಓಕೆನಾ. ನಾನು ಮತ್ತೆ ಹೇಳ್ತಿದ್ದೀನಿ ನೋಡಿ, ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದ್ಬಿಟ್ಟು ಒಂದು ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸು, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಎರಡೂ ಇದೇ ತಿಂಗಳು 19ನೇ ತಾರೀಕು ಮೇಲೆ ಆದ್ರೆ ಬರುತ್ತೆ. ಅಂಡ್ ಹಾಗೇನು ಸಹ 27ನೇ ತಾರೀಕು ಒಳಗಡೆ ಬರುತ್ತೆ. ಸ್ಟೂಡೆಂಟ್ಸು ಅಲ್ಲಿಯ ತನಕ ವೆಯ್ಟ್ ಮಾಡಿ ಒಂದು ಕಂಪ್ಲೀಟ್ ಶೆಡ್ಯೂಲನ್ನು ಬಿಡ್ತಾರೆ, ಓಕೆನಾ. ಅಂಡ್ ಹಾಗೇನು ಇವತ್ತಿನ ಈ ವಿಡಿಯೋಗೆ ನೀವೇನು ಕಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಕಮೆಂಟನ್ನು ಮಾಡಿ. ಈ ವಿಡಿಯೋನ ನೋಡಿದ್ದ ಆದ್ಮೇಲೆ ಖಂಡಿತವಾಗ್ಲೂ ನಾನು ನಿಮಗೆ ರೆಸ್ಪಾನ್ಸನ್ನು ಮಾಡ್ತೀನಿ.